ಹಾಯ್ ಗೆಳೆಯರೆ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಮಾಡ್ತಾ ಇದ್ದೀವಿ. ಇದರಲ್ಲಿ ಡಿಸೆಂಬರ್ 30ರಿಂದ ಜನವರಿ 5ರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಕ್ಲಾಸ್ ಒಳಗೊಂಡಿರ್ತದೆ. ಈ ಕ್ಲಾಸ್ ಅನ್ನ ಮಾಡುವ ಉದ್ದೇಶವೇನೆಂದ್ರೆ, ಹಿಂದೆ ನಾವು ಒಂದು ವಾರದಲ್ಲಿ ಕಲಿತಂತ ವಿಷಯಗಳನ್ನು ರಿವಿಷನ್ ಮಾಡಲು ಹಾಗೂ ಮುಂದೆ ಬರುವಂತಹ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾಗಲಿದೆ ಎಂಬ ಉದ್ದೇಶದಿಂದ ಇನ್ನು ಮುಂದೆ ನಾವು ಪ್ರತಿ ಸಂಡೆಗೊಮ್ಮೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಕ್ಲಾಸ್ ಮಾಡ್ತೀವಿ. ಬನ್ನಿ ಗೆಳೆಯರೆ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಯಾವ ವರ್ಷವನ್ನ ವಿಶ್ವಸಂಸ್ಥೆಯ ಸಹಕಾರ, ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಾಂತಿ ಮತ್ತು ವಿಶ್ವಾಸದ ವರ್ಷವೆಂದು ಘೋಷಿಸಿದೆ? ಯಾವ ವರ್ಷವನ್ನ ವಿಶ್ವಸಂಸ್ಥೆಯು ಸಹಕಾರ, ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಾಂತಿ ಮತ್ತು ವಿಶ್ವಾಸದ ವರ್ಷವೆಂದು ಘೋಷಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, 2025. ಕ್ವಾಂಟಮ್ ವಿಜ್ಞಾನದ ಪ್ರಾಮುಖ್ಯತೆ ಮತ್ತು ಅದರ ಅನ್ವಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು 2025ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷ ಎಂದು ಘೋಷಿಸಿದೆ. ಇನ್ನು ಮುಂದಿನ ಪ್ರಶ್ನೆ: ಯಾವ ರಾಜ್ಯವು ರಾಷ್ಟ್ರೀಯ ಸರಸ ಮೇಳ 2025 ಜನವರಿ 20ರಿಂದ 31ರವರೆಗೆ ಆಯೋಜಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಕೇರಳ ಸರಿಯಾದಂತ ಉತ್ತರ. ರಾಷ್ಟ್ರೀಯ ಸರಸ ಮೇಳ ಜನವರಿ 20ರಿಂದ 31ರವರೆಗೆ ಕೇರಳದ ಚೆಂಗನೂರು ಮುನ್ಸಿಪಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಕುಟುಂಬ ಶ್ರೀ ಮಿಷನ್ ಆಯೋಜಿಸಿರುವ ಈ ಮೇಳವು ಸಮಗ್ರ ವೇದಿಕೆಯಲ್ಲಿ ಗ್ರಾಮೀಣ ಉತ್ಪನ್ನಗಳನ್ನು ಪ್ರಚಾರ ಮಾಡುತ್ತದೆ. ಈ ಒಂದು ಮೇಳದಲ್ಲಿ ಕೇರಳದ 200 ಸೇರಿದಂತೆ 28 ರಾಜ್ಯಗಳ 300 ಮಳಿಗೆಗಳು ಕೈಯಿಂದ ಮಾಡಿದ ವಸ್ತುಗಳು, ಆಭರಣಗಳು, ಜವಳಿ ಮತ್ತು ಗೃಹಾಲಂಕಾರಗಳನ್ನು ಪ್ರದರ್ಶಿಸುತ್ತವೆ. ಮುಂದಿನ ಪ್ರಶ್ನೆ: ಭೂಕಂಪದ ನಂತರ ಭಾರತವು ಯಾವ ದೇಶಕ್ಕೆ $5 ಲಕ್ಷ ನೆರವು ನೀಡಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವನವಾಟು ಸರಿಯಾದ ಉತ್ತರ. ಡಿಸೆಂಬರ್ 17, 2024ರಂದು ಪ್ರಬಲ ಭೂಕಂಪದಿಂದ ಧ್ವಂಸಗೊಂಡಂತಹ ವನವಾಟುವಿಗೆ ಭಾರತವು $5 ಲಕ್ಷ ತಕ್ಷಣದ ಸಹಾಯವನ್ನು ಘೋಷಿಸಿದೆ. ಡಿಸೆಂಬರ್ 17, 2024ರಂದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದ ವನವಾಟು ತೀರದಲ್ಲಿ 7.4 ತೀವ್ರತೆಯ ಭೂಕಂಪವು ಸಂಭವಿಸಿತು. ಇದು ಭಾರಿ ಪ್ರಮಾಣದ ಜೀವಹಾನಿ ಮತ್ತು ವ್ಯಾಪಕ ನಾಶವನ್ನು ಉಂಟು ಮಾಡಿರುವಂತದ್ದು. ಹೌದಾ? ಇನ್ನು ಮುಂದಿನ ಪ್ರಶ್ನೆ: ಜನವರಿ 2025ರಲ್ಲಿ KS ಮಣಿಲಾಲ್ ರವರು ತಮ್ಮ 86ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಜೀವ ವರ್ಗೀಕರಣ ಶಾಸ್ತ್ರಜ್ಞ. ಬಿ, ಟ್ಯಾಕ್ಸಾನಮಿ ಅಂದ್ರೆ ಜೀವ ವರ್ಗೀಕರಣ ಶಾಸ್ತ್ರ, ಅದಕ್ಕೆ ಸಂಬಂಧಪಟ್ಟವರು. ಹೆಸರಾಂತ ಟ್ಯಾಕ್ಸಾನಮಿಸ್ಟ್ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ KS ಮಣಿಲಾಲ್ ರವರು ಜನವರಿ 1, 2025ರಂದು ಕೇರಳದ ತ್ರಿಶೂರಿನಲ್ಲಿ ನಿಧನರಾದರು. ಇವರು ಜೀವಿಗಳನ್ನು ಹೆಸರಿಸುವುದು, ವಿವರಿಸುವುದು ಮತ್ತು ವರ್ಗೀಕರಿಸುವುದು ವಿಜ್ಞಾನ ಕ್ಷೇತ್ರದಲ್ಲಿ ಇವರ ಕೊಡುಗೆಗಾಗಿ ಕೇಂದ್ರ ಸರ್ಕಾರ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಿದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ: ಅರಣ್ಯ ಪರಿಸರ ವ್ಯವಸ್ಥೆಯನ್ನ ಹಸಿರು GDPಗೆ ಲಿಂಕ್ ಮಾಡಿದಂತಹ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಛತ್ತೀಸ್ಗಢ ಸರಿಯಾದಂತ ಉತ್ತರ. ಈ ಕ್ರಮಗಳು ಅರಣ್ಯಗಳ ಪ್ರಮುಖ ಪರಿಸರ ಕೊಡುಗೆಗಳಾದಂತಹ ಶುದ್ಧ ಗಾಳಿ, ನೀರಿನ ಸಂರಕ್ಷಣೆ, ಜೀವ ವೈವಿಧ್ಯ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯ ನಡುವಿನ ನೇರ ಸಂಪರ್ಕವನ್ನು ತೋರಿಸುವಂತ ಗುರಿಯನ್ನು ಇದು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತ ಸರ್ಕಾರವು ಎಷ್ಟು ಆಟಗಾರರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲು ನಿರ್ಧರಿಸಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, 4 ಜನರಿಗೆ. ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯವು 2024ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಶಸ್ತಿ ಪುರಸ್ಕೃತರು ಜನವರಿ 17, 2025ರಂದು ಶುಕ್ರವಾರ 11 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ವಿಶೇಷವಾಗಿ ಆಯೋಜಿಸಲಾದ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ತಮ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸುತ್ತಾರೆ.
ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2024, ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯವು 2024ರ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಸ್ವೀಕರಿಸುವವರನ್ನು ಘೋಷಿಸಿದೆ. ಅದರಲ್ಲಿ ಚೆಸ್ ಪ್ರಾಡಿಜಿ ಡಿ ಗುಕೇಶ್, ಹಾಕಿ ತಾರೆ ಹರ್ಮನ್ಪ್ರೀತ್ ಸಿಂಗ್, ಪ್ಯಾರಾ ಅಥ್ಲೀಟಿ ಪ್ರವೀಣ್ ಕುಮಾರ್, ಹೈಜಂಪ್ ಅಲ್ಲಿ ಶೂಟರ್ ಮನು ಬಾಕರ್ ಅವರ ಹೆಸರನ್ನು ಘೋಷಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ರಕ್ಷಣಾ ಸಚಿವಾಲಯವು 2025 ಏನಂದು ಗೊತ್ತುಪಡಿಸಿದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸುಧಾರಣೆಗಳ ವರ್ಷ. ಜನವರಿ 2025ರಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮುಂಬರುವ ಸುಧಾರಣೆಗಳನ್ನು ಉತ್ತೇಜಿಸಲು ರಕ್ಷಣಾ ಸಚಿವಾಲಯವು 2025 ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ. ಈ ಸುಧಾರಣೆಗಳ ಗುರಿಯು ಸಶಸ್ತ್ರ ಪಡೆಗಳು ಯುದ್ಧ ಸಿದ್ಧತೆ ತಾಂತ್ರಿಕವಾಗಿ ಮುಂದುವರೆದಂತಹ ಪಡೆಗಳಾಗಿದ್ದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಬಹು ಡೊಮೇನ್ಗಳಲ್ಲಿ ಸಮಗ್ರ ಕಾರ್ಯಾಚರಣೆಗಳನ್ನು ನಡೆಸಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಹಂಚಿಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಲ್ಯಾನ್ ನೆಪೊಮ್ನಿಯಾಚಿ. ಈ ಇಬ್ಬರು ಆಟಗಾರರು ಈ ನ್ಯೂಯಾರ್ಕ್ನಲ್ಲಿ ನಡೆದಂತಹ 2024ರ ವಿಶ್ವ ಬ್ಲಿಟ್ಜ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 2-2 ಸ್ಕೋರ್ ಮತ್ತು 3 ಹಠಾತ್ ಡೆತ್ ಡ್ರಾಗಳ ಮೂಲಕ ಈ ನಡೆದಂಥ ಪಂದ್ಯವು ಡ್ರಾ ಆಗಿರ್ತದೆ, ಇದು ಟೈ ಆಗಿರ್ತದೆ. ಈ ಒಂದು ಕಾರಣಕ್ಕೆ ಈ ಇಬ್ಬರು ಆಟಗಾರರು ಈ ಪ್ರಶಸ್ತಿಯನ್ನು ಹಂಚಿಕೊಂಡರು. ಇನ್ನು ಮಹಿಳಾ ವರ್ಗದಲ್ಲಿ ಚೀನಾದ ಜು ಎನ್ನುವರು ಲೀ ಟಿಂಗ್ಮಿ ಅವರನ್ನ ಸೋಲಿಸಿ ಮಹಿಳೆಯರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕರಾವಳಿ ಮತ್ತು ವೇಡರ್ ಪಕ್ಷಿ ಗಣತಿಯನ್ನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸಲಾಗಿದೆ ಅಂತ ಕೇಳಿದ್ದಾರೆ. ನಡೆಸಲಾಗುವುದು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಗುಜರಾತ್ನ ಜಾಮ್ನಗರ್ ಸರಿಯಾದಂತ ಉತ್ತರ. ಭಾರತದ ಮೊದಲ ಕರಾವಳಿ ಮತ್ತು ವೇಡರ್ ಪಕ್ಷಿ ಗಣತಿಯನ್ನ ಗುಜರಾತ್ನ ಗುಜರಾತ್ನ ಜಾಮ್ ನಗರದಲ್ಲಿರುವ ಸಾಗರ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಾಗರ ಅಭಯಾರಣ್ಯದಲ್ಲಿ ಜನವರಿ 2025ರ ಜನವರಿ 3ರಿಂದ 5ರವರೆಗೆ ನಡೆಸಲಾಗಿದೆ. 3 ದಿನಗಳ ಗಣತಿಯನ್ನ ಗುಜರಾತ್ ಸರ್ಕಾರದ ಅರಣ್ಯ ಇಲಾಖೆಯು ಸರ್ಕಾರೇತರ ಸಂಸ್ಥೆಯಾದ NGO ಪಕ್ಷಿ ಸಂರಕ್ಷಣಾ ಸೊಸೈಟಿ ಗುಜರಾತ್ ಸಂಯೋಗದೊಂದಿಗೆ ನಡೆಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿ ಮೈತ್ರಿಯ ಸ್ಥಳದಲ್ಲಿ ಭಾರತವು ಯಾವ ವರ್ಷದೊಳಗೆ ಮೈತ್ರಿ-2 ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, 2029 ಸರಿಯಾದಂತ ಉತ್ತರ. ಭಾರತ ಸರ್ಕಾರವು ಪೂರ್ವ ಅಂಟಾರ್ಟಿಕಾದಲ್ಲಿ ಮೈತ್ರಿ-2 ನಿಲ್ದಾಣವು ಜನವರಿ 2020ರ ವೇಳೆಗೆ ಕಾರ್ಯನಿರ್ವಹಿಸಲು ಯೋಜಿಸಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರಕಾರ ಭಾರತೀಯ ಸಂಶೋಧನಾ ನೆಲೆಯಾದಂತಹ ಮೈತ್ರಿ-2ಗಾಗಿ ಸ್ಥಳವನ್ನು ಗುರುತಿಸಲಾಗಿದೆ. ಈ ಅಂಟಾರ್ಟಿಕಾದಲ್ಲಿ ಭಾರತದ 3 ಶಾಶ್ವತ ಸಂಶೋಧನಾ ನೆಲೆಗಳನ್ನು ನಿರ್ಮಿಸಿದೆ. ಅವು ಯಾವಂದ್ರೆ ದಕ್ಷಿಣ ಗಂಗೋತ್ರಿ 1983, ಮೈತ್ರಿ 1988 ಮತ್ತು ಭಾರತಿ ಎನ್ನುವುದು 2012ರಲ್ಲಿ. ಪ್ರಸ್ತುತ ಮೈತ್ರಿ ಮತ್ತು ಭಾರತಿ ಸಂಪೂರ್ಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ದಕ್ಷಿಣ ಗಂಗೋತ್ರಿ ಕೇವಲ ಸರಬರಾಜು ಕೇಂದ್ರವಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ಬ್ರೈಲ್ ದಿನ 2025 ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಜನವರಿ 4 ಸರಿಯಾದ ಉತ್ತರ. ಈ ವಿಶ್ವ ಬ್ರೈಲ್ ದಿನವು ಕುರುಡು ಮತ್ತು ದೃಷ್ಟಿಹೀನ ಜನರಿಗೆ ಸಂವಹನ ಸಾಧನವಾಗಿ ಬ್ರೈಲ್ನ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ಅಂತಾರಾಷ್ಟ್ರೀಯ ಜಾಗೃತಿ ದಿನವಾಗಿರುವಂತದ್ದು. ಇದು ಜನವರಿ 4ರಂದು. ಇದು 1809ರಲ್ಲಿ ಲೂಯಿಸ್ ಬ್ರೈಲ್ ರವರ ಜನ್ಮದಿನವನ್ನು ಸೂಚಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ UIDAIನ CEO ಆಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಭುವನೇಶ್ವರ್ ಕುಮಾರ್. ಐಎಎಸ್ ಅಧಿಕಾರಿ ಭುವನೇಶ್ವರ್ ಕುಮಾರ್ ಅವರನ್ನ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ CEO ಆಗಿ ನೇಮಿಸಿದೆ. ಅಮಿತ್ ಅಗರ್ವಾಲ್ ಬದಲಿಗೆ ಐಎಎಸ್ ಅಧಿಕಾರಿ ಭುವನೇಶ್ವರ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಇದು ಸರ್ಕಾರದಿಂದ ಆಧಾರ್ ಕಾಯ್ದೆ 2016ರ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾದಂತಹ ಶಾಸನಬದ್ಧ ಪ್ರಾಧಿಕಾರವಾಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ
ಸಚಿವಾಲಯದ ಅಡಿಯಲ್ಲಿ ಬರ್ತದ. ಇನ್ನು ಮುಂದಿನ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಉದ್ಘಾಟನಾ ವಿಶ್ವ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾರತ ಸರಿಯಾದಂಥ ಉತ್ತರ. ಭಾರತ ಮಂಟಪ, ನವದೆಹಲಿಯ ಭಾರತ ಮಂಟಪದಲ್ಲಿ ಇದು ನಡೀತದೆ. ಭಾರತವು ವಿಶ್ವ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಶೃಂಗಸಭೆಯು 2025 ಫೆಬ್ರವರಿ 5ರಿಂದ 9ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ ಆಯೋಜಿಸುತ್ತದೆ. ಇದು ಜಾಗತಿಕ ಕಾರ್ಯಕ್ರಮದ ಮೊದಲ ಹೋಸ್ಟಿಂಗ್ ಅನ್ನು ಗುರುತಿಸುವಂತದ್ದಾಗಿರ್ತದ. ಇನ್ನು ಮುಂದಿನ ಪ್ರಶ್ನೆ, ಮೊದಲ ಭಾರತೀಯ ನಿರ್ಮಿತ ಸರ್ಜಿಕಲ್ ರೋಬೋಟ್ ಅನ್ನ ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಸರಿಯಾದಂತ ಉತ್ತರ. ಮಹಾರಾಷ್ಟ್ರ ತನ್ನ ಮೊದಲ ಮೇಡ್ ಇನ್ ಇಂಡಿಯಾ ಸರ್ಜಿಕಲ್ ರೋಬೋಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಇದು ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ನೋಬೆಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಹೌದಾ, ಇದನ್ನ ಎಲ್ಲಿ ಸ್ಥಾಪನೆ ಮಾಡಿದಾರೆ ಅಂದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ನೋಬೆಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಡಿಸೆಂಬರ್ 24ರಲ್ಲಿ ನೋರೋ ವೈರಸ್ ಏಕಾಏಕಿ ವರದಿಯನ್ನ ಮಾಡಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ನೋರೋ ವೈರಸ್ ಏಕಾಏಕಿ ತೀವ್ರವಾಗಿ ಏರಿದೆ. ಡಿಸೆಂಬರ್ ಆರಂಭದಲ್ಲಿ 91 ಪ್ರಕರಣಗಳು, ನವೆಂಬರ್ ಅಂತ್ಯದಲ್ಲಿ 69ರಿಂದ ಹೆಚ್ಚಾಗಿವೆ. ನೋರೋ ವೈರಸ್ ಗ್ಯಾಸ್ಟ್ರೋ ಎಂಟರೈಟಿಸ್ ಅನ್ನು ಉಂಟು ಮಾಡುವಂತಹ ಹೆಚ್ಚು ಸಾಂಕ್ರಾಮಿಕ ವೈರಸ್. ಇದನ್ನ ಹೊಟ್ಟೆ ಜ್ವರ ಅಥವಾ ಚಳಿಗಾಲದ ವಾಂತಿ ದೋಷ ಎಂದು ಕರೆಯಲಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ 2024ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶೇಕಡಾವಾರು ಮಹಿಳಾ ಮತದಾರರನ್ನು ಹೊಂದಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪುದುಚೇರಿ ಸರಿಯಾದಂತ ಉತ್ತರ. 2024ರಲ್ಲಿ ಅತಿ ಹೆಚ್ಚು ಶೇಕಡಾವಾರು ಮಹಿಳಾ ಮತದಾರರ ಪಾಲನ್ನು ಹೊಂದಿರುವ ರಾಜ್ಯ ಪುದುಚೇರಿ, ಶೇಕಡ 53.03. ನಂತರದ ಸ್ಥಾನದಲ್ಲಿ ಕೇರಳ 51.56ರಷ್ಟು ಹೊಂದಿರ್ತದ. ಇನ್ನು ಮುಂದಿನ ಪ್ರಶ್ನೆ, 2024ರಲ್ಲಿ ವಿದೇಶಿ ವಿನಿಮಯ ಮೀಸಲು ವಿಷಯದಲ್ಲಿ ಭಾರತದ ಜಾಗತಿಕ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ 4 ಸರಿಯಾದ ಉತ್ತರ. 2024ರಲ್ಲಿ ಭಾರತದ ವಿದೇಶಿ ವಿನಿಮಯ ಮೀಸಲು $700 ಶತಕೋಟಿ ಮೀರಿದೆ. ಇದು ಜಾಗತಿಕವಾಗಿ 4ನೇ ಅತಿ ದೊಡ್ಡ ದೇಶವಾಗಿದೆ. ಟಾಪ್ 3 ದೇಶಗಳು ಯಾವಂದ್ರೆ, ಮೊದಲನೇ ಸ್ಥಾನದಲ್ಲಿ ಚೀನಾ, 2ನೇ ಸ್ಥಾನದಲ್ಲಿ ಜಪಾನ್, 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲೆಂಡ್ ಇದೆ. ನಂತರ ಸ್ಥಾನದಲ್ಲಿ ನಮ್ಮ ಭಾರತವು ಇರುವಂತದ್ದು. ನೆನಪಿರಲಿ, ಭಾರತದ ಸ್ಥಾನ ಎಷ್ಟನೇದ್ದು? 4ನೇ ಸ್ಥಾನ. ಇನ್ನು ಮುಂದಿನ ಪ್ರಶ್ನೆ, ಹೇಮಂತ್ ಮುದ್ದಪ್ಪ ಯಾವ ಕ್ರೀಡೆಯಲ್ಲಿ 15 ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದ ಮೊದಲ ಅಥ್ಲೀಟ್ ಅಂತ? ಹೇಮಂತ್ ಮುದ್ದಪ್ಪ ಯಾವ ಕ್ರೀಡೆಯಲ್ಲಿ 15 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರಾ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಮೋಟಾರ್ ಸೈಕಲ್ ಡ್ರ್ಯಾಗ್ ರೇಸಿಂಗ್ ನಲ್ಲಿ ಇವರು ಗೆದ್ದಿರುವಂತದ್ದು. 2024ರ ಡಿಸೆಂಬರ್ನಲ್ಲಿ ಹೇಮಂತ್ ಮುದ್ದಪ್ಪ ಮೋಟಾರ್ ಸೈಕಲ್ ಡ್ರ್ಯಾಗ್ ರೇಸಿಂಗ್ ನಲ್ಲಿ 15 ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರಮುಖವಾಗಿ ಬೌದ್ಧ ಆಚರಣೆಯಾದ ಕಾಗೈಡ್ ನೃತ್ಯ ಉತ್ಸವವನ್ನು ಎಲ್ಲಿ ನಡೆಸಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಿಕ್ಕಿಂನಲ್ಲಿ ನಡೆಸಲಾಗ್ತದೆ. ಸಿಕ್ಕಿಂನಲ್ಲಿ ಕಾಗೈಡ್ ಡ್ಯಾನ್ಸ್ ಫೆಸ್ಟಿವಲ್ ಅನ್ನು ಆಚರಿಸಲಾಗ್ತದೆ. ಇದು ಸಾಂಪ್ರದಾಯಿಕ ನೃತ್ಯ ಉತ್ಸವವಾಗಿದ್ದು ಇದನ್ನ ಟಿಬೆಟಿಯನ್ ಕ್ಯಾಲೆಂಡರ್ ಪ್ರಕಾರ 10ನೇ ತಿಂಗಳ 28 ಮತ್ತು 29ನೇ ದಿನದಂದು ಆಚರಿಸಲಾಗ್ತದೆ ಮತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇದು ಡಿಸೆಂಬರ್ ತಿಂಗಳಲ್ಲಿ ಬರುತ್ತದೆ. ಸಿಕ್ಕಿಂನ ಚುಕ್ಲಗಾಂಗ್ ಅರಮನೆಯಲ್ಲಿ ಈ ಕಾಗೈಡ್ ನೃತ್ಯ ಉತ್ಸವವನ್ನು ಆಚರಿಸಲಾಗ್ತದೆ. ಕಾಗೈಡ್ ಡ್ಯಾನ್ಸ್ ಫೆಸ್ಟಿವಲ್ ನಡೆಸಲಾಗ್ತಿರುವಂತದ್ದು ಸಿಕ್ಕಿಂ ರಾಜ್ಯದಲ್ಲಿ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಅನಾವರಣಗೊಳಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ತಮಿಳುನಾಡು ಸರಿಯಾದಂತ ಉತ್ತರ.
ಸಮುದ್ರದ ಮೇಲೆ ಭಾರತದ ಮೊದಲ ಗಾಜಿನ ಸೇತುವೆಯನ್ನ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಡಿಸೆಂಬರ್ 30, 2024ರಂದು ಮುಖ್ಯಮಂತ್ರಿಯವರು ಎಂ.ಕೆ. ಸ್ಟಾಲಿನ್ ಉದ್ಘಾಟಿಸಿರುವಂಥದ್ದು. ಇದು 37 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ 77 ಮೀಟರ್ ಉದ್ದದ ಸೇತುವೆಯು 133 ಅಡಿ ಎತ್ತರದ ಸಂತ ತಿರುವಳ್ಳವರ ಪ್ರತಿಮೆಯನ್ನು ವಿವೇಕದ ಪ್ರತಿಮೆ ಎಂದು ಮರು ನಾಮಕರಣ ಮಾಡಲಾಗಿದೆ. ವಿವೇಕಾನಂದ ರಾಕ್ ಸ್ಮಾರಕದೊಂದಿಗೆ ಇದು ಸಂಪರ್ಕವನ್ನು ಮಾಡ್ತದ. ಇನ್ನು ಮುಂದಿನ ಪ್ರಶ್ನೆ, ಸೈಯದ್ ಕಿರ್ಮಾನಿ ಅವರ ಆತ್ಮಚರಿತ್ರೆಯನ್ನ ಯಾವ ಹೆಸರಿನಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸ್ಟಾಂಪ್ಡ್ ಎಂಬುದು ಅದರ ಹೆಸರು. ಮಾಜಿ ಕ್ರಿಕೆಟಿಗ ಮತ್ತು ವಿಶ್ವದ ಅತ್ಯುತ್ತಮ ವಿಕೆಟ್ ಕೀಪರ್ಗಳಲ್ಲಿ ಒಬ್ಬರಾದಂಥ ಸೈಯದ್ ಕಿರ್ಮಾನಿ ತಮ್ಮ 75ನೇ ಹುಟ್ಟುಹಬ್ಬದಂದು ತಮ್ಮ ಆತ್ಮಚರಿತ್ರೆ ಸ್ಟಾಂಪ್ಡ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವನ್ನ ದಿಬೇಸಿಸ್ ಸೇನ್ಗುಪ್ತಾ ಮತ್ತು ದಕ್ಷೇಶ್ ಪಾಠಕ್ ಸಹ ಲೇಖಕರಾಗಿರುವಂತರು ಇದನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಫೈನಲ್ನಲ್ಲಿ ಕೇರಳವನ್ನ 1-0 ಅಂತರದಿಂದ ಸೋಲಿಸುವ ಮೂಲಕ ಯಾವ ರಾಜ್ಯ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪಶ್ಚಿಮ ಬಂಗಾಳ ಸರಿಯಾದಂತ ಉತ್ತರ. ಸಂತೋಷ್ ಟ್ರೋಫಿಯು ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿರುವಂತಹ ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿಯು 78ನೇ ಆವೃತ್ತಿಯ ಫೈನಲ್ನಲ್ಲಿ ಕೇರಳವನ್ನ ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಪಶ್ಚಿಮ ಬಂಗಾಳ ತಂಡಕ್ಕೆ ಇದು 33ನೆಯ ಸಂತೋಷ್ ಟ್ರೋಫಿ. ಸಂತೋಷ್ ಟ್ರೋಫಿಯು 2024-25ರ 78ನೇ ಆವೃತ್ತಿಯ ಫೈನಲ್ ಪಂದ್ಯವನ್ನ ಡಿಸೆಂಬರ್ 31, 2024ರಂದು ತೆಲಂಗಾಣದ ಹೈದರಾಬಾದ್ನಲ್ಲಿರುವಂತಹ GMC ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆಸಲಾಯಿತು. ಇನ್ನು ಮುಂದಿನ ಪ್ರಶ್ನೆ, ADR ವರದಿ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ N. ಚಂದ್ರಬಾಬು ನಾಯ್ಡು. ಅಸೋಸಿಯೇಷನ್ ಫಾರ್ ಡೆಮಾಕ್ರಾಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿರುವ ವರದಿ ಪ್ರಕಾರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ N. ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಂದಿಗೆ ಭಾರತದ ಶ್ರೀಮಂತ ಮುಖ್ಯಮಂತ್ರಿಯಾಗಿದ್ದಾರೆ. ಟಾಪ್ 3 ಶ್ರೀಮಂತ ಮುಖ್ಯಮಂತ್ರಿಗಳಂದ್ರೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ಇವರು 931 ಕೋಟಿ. ಪೇಮಾ ಖಂಡು ಅವರು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ 332 ಕೋಟಿ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 51 ಕೋಟಿ ಆಸ್ತಿಯನ್ನು ಹೊಂದಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಕೆಟ್ ಸಹಾಯದಿಂದ ಇಸ್ರೋ ಸ್ಪೇಸ್ ಡಾಕಿಂಗ್ ಪ್ರಯೋಗ ಸ್ಪೇಸ್ ಡೆಕ್ ಮಿಷನ್ ಅನ್ನ ಯಶಸ್ವಿಯಾಗಿ ಪ್ರಾರಂಭಿಸಿದೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ PSLV C-60 ಸರಿಯಾದ ಉತ್ತರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಡಿಸೆಂಬರ್ 30, 2024ರಂದು ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 2 ಬಾಹ್ಯಾಕಾಶ ನೌಕೆಗಳನ್ನು ಹೊತ್ತು ಇಸ್ರೋದ PSLV C-60 ರಾಕೆಟ್ ಅನ್ನು ಉಡಾವಣೆ ಮಾಡಿರುವಂತದ್ದು. ಇದಕ್ಕಾಗಿ ಒಟ್ಟು 220 kg ತೂಕದ 2 ಸಣ್ಣ ಉಪಗ್ರಹಗಳನ್ನು ಇಸ್ರೋ ಕಕ್ಷೆಗೆ ಸೇರಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣ 18ನೇ ಆವೃತ್ತಿಯನ್ನ ಭಾರತ ಮತ್ತು ಯಾವ ದೇಶದ ನಡುವೆ ಆಯೋಜಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ನೇಪಾಳ ಸರಿಯಾದಂತ ಉತ್ತರ. ಭಾರತ ಮತ್ತು ನೇಪಾಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣ 18ನೇ ಆವೃತ್ತಿಯು ನೇಪಾಳದಲ್ಲಿ ಡಿಸೆಂಬರ್ 31, 2024ರಿಂದ ಜನವರಿ 13, 2025ರವರೆಗೆ ನಡೆಯಲಿದೆ. ಬೆಟಾಲಿಯನ್ ಮಟ್ಟದ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣ 18ನೇ ಆವೃತ್ತಿಯಲ್ಲಿ 334 ಸಿಬ್ಬಂದಿಗಳ ಭಾರತೀಯ ಸೇನಾ ತುಕಡಿ ಭಾಗವಹಿಸಲಿದೆ. ಜಂಗಲ್ ವಾರ್ಗೇರ್ ಪರ್ವತಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದಲ್ಲಿ ಅಂತರ್ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ಒಂದು ಎಕ್ಸರ್ಸೈಸ್ ಹೊಂದಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರತಿ 7 ಖಂಡಗಳಲ್ಲಿ ಅತ್ಯುನ್ನತ ಶಿಖರಗಳನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ಮಹಿಳೆ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ
ಕಾಮ್ಯ ಕಾರ್ತಿಕೇಯನ್ ಸರಿಯಾದಂತ ಉತ್ತರ. ಕಾಮ್ಯ ಕಾರ್ತಿಕೇಯನ್ ಅವರು 7 ಖಂಡಗಳಲ್ಲಿ ಪ್ರತಿಯೊಂದರಲ್ಲೂ ಅತ್ಯುನ್ನತ ಶಿಖರಗಳನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ಮಹಿಳೆಯಾಗಿದ್ದಾರೆ. 17 ವರ್ಷದ ಕ್ಯಾಮ್ ಕಾರ್ತಿಕೇಯನ್ ಮುಂಬೈನ ನೌಕಾಪಡೆಯ ಮಕ್ಕಳ ಶಾಲೆಯವರು. ಅವರು ಆಫ್ರಿಕಾದ ಕಿಲಿಮಂಜಾರೋ ಪರ್ವತ, ಯುರೋಪ್ನ ಎಲ್ಬರ್ಟ್ಸ್ ಪರ್ವತ, ಆಸ್ಟ್ರೇಲಿಯಾದ ಕೋಸಿಯೋಸ್ಕೋ ಪರ್ವತ, ದಕ್ಷಿಣ ಅಮೆರಿಕಾದ ಅಕೋನಾಕಾಗುವಾ, ಉತ್ತರ ಅಮೆರಿಕಾದ ಡೆನಾಲಿ ಪರ್ವತ, ಏಷ್ಯಾದ ಮೌಂಟ್ ಎವರೆಸ್ಟ್ ಮತ್ತು ಅಂಟಾರ್ಟಿಕಾದಲ್ಲಿ ಪ್ರಸ್ತುತವಾಗಿ ಏರಿರುವಂಥದ್ದು. ಇನ್ನು 2021ರಲ್ಲಿ ಯುವ ಸಾಧಕರಿಗೆ ಭಾರತ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯಾದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಶಕ್ತಿ ಪುರಸ್ಕಾರವನ್ನು ಇವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ರಥ ಸಪ್ತಮಿಯನ್ನ ರಾಜ್ಯೋತ್ಸವವೆಂದು ಘೋಷಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ ಸರಿಯಾದಂತ ಉತ್ತರ. ಆಂಧ್ರ ಪ್ರದೇಶ ಸರ್ಕಾರವು ಶ್ರೀಕಾಕುಳಂ ಜಿಲ್ಲೆಯ ಅರಸ್ವಳಿಯಲ್ಲಿರುವಂತಹ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ರಥ ಸಪ್ತಮಿಯನ್ನು ರಾಜ್ಯೋತ್ಸವ ಎಂದು ಘೋಷಿಸಿದೆ. ದೇವಾಲಯದ ವಾರ್ಷಿಕ ಆದಾಯ ಸುಮಾರು 11.26 ಕೋಟಿ. ಇದು ಆಂಧ್ರ ಪ್ರದೇಶ, ಒಡಿಶಾ ಮತ್ತು ತೆಲಂಗಾಣದ ಭಕ್ತರಲ್ಲಿ ಬಹಳ ಜನಪ್ರಿಯವಾಗಿದೆ. ಗಮನಿಸಿ, ರಥ ಸಪ್ತಮಿಯು ಸೂರ್ಯ ದೇವರಾದ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಒಂದು ಹಬ್ಬವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂಡೋನೇಷ್ಯಾದ ಐರಿನ್ ಸುಕುಂದರ್ ಅವರನ್ನ ಸೋಲಿಸುವ ಮೂಲಕ ತನ್ನ 2ನೇ ಮಹಿಳಾ ವಿಶ್ವ ರ್ಯಾಪಿಡ್ ಮತ್ತು ಬ್ಲಿಡ್ ಚೆಸ್ ಪ್ರಶಸ್ತಿಯನ್ನ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕೋನೇರು ಹಂಪಿ ಸರಿಯಾದ ಉತ್ತರ. ಭಾರತದ ಕೋನೇರು ಹಂಪಿ ಅವರು ನ್ಯೂಯಾರ್ಕ್ನಲ್ಲಿ ಇಂಡೋನೇಷ್ಯಾದ ಐರಿನ್ ಸುಕುಂದರ್ ಅವರನ್ನ ಸೋಲಿಸುವ ಮೂಲಕ ತಮ್ಮ 2ನೇ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದರು. ವರ್ಲ್ಡ್ ರ್ಯಾಪಿಡ್ ಮತ್ತು ಬ್ಲಿಡ್ಜ್ ಚಾಂಪಿಯನ್ಶಿಪ್ ನ್ಯೂಯಾರ್ಕ್ನಲ್ಲಿ ನಡೆದಿರುವಂಥದ್ದು. ಇದು ನ್ಯೂಯಾರ್ಕ್ನಲ್ಲಿ ನಡೆದಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಚನ್ ಬೆಟ್ವಾ ಲಿಂಕ್ ರಾಷ್ಟ್ರೀಯ ಯೋಜನೆಯ ಅಡಿಯಲ್ಲಿ ಯಾವ ಅಣೆಕಟ್ಟು ನಿರ್ಮಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ದೌಧನ್ ಅಣೆಕಟ್ಟು. ಕೆನ್ ಬೆಟ್ವಾ ಲಿಂಕ್ ರಾಷ್ಟ್ರೀಯ ಯೋಜನೆಯು ದೌಧನ್ ಅಣೆಕಟ್ಟಿನ ನಿರ್ಮಾಣವನ್ನು ಒಳಗೊಂಡಿದೆ. ಇದು ಯೋಜನೆಯ ನಿರ್ಣಾಯಕ ಅಂಶವಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಭಾರತೀಯ ರೈಲ್ವೆಯು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆ ಅಂಜಿಕಾಡ್ ಸೇತುವೆ ಮೇಲೆ ಪ್ರಾಯೋಗಿಕವಾಗಿ ಚಾಲನೆಯನ್ನು ಪೂರ್ಣಗೊಳಿಸಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಜಮ್ಮು ಕಾಶ್ಮೀರ ಸರಿಯಾದಂತ ಉತ್ತರ. ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವ ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯಾದಂತಹ ಅಂಜಿಕಾಡ್ ಸೇತುವೆಯು ಪ್ರಾಯೋಗಿಕ ಚಾಲನೆಯನ್ನ ಭಾರತೀಯ ರೈಲ್ವೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಸೇತುವೆಯು ಉದಯಂಪುರ್ ಮತ್ತು ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಸಂಪರ್ಕದ ಒಂದು ಭಾಗವಾಗಿದೆ. ಇದು ನದಿಯ ತಳದಿಂದ 331 ಮೀಟರ್ ಎತ್ತರದಲ್ಲಿ ಇರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಯಾವ ಭಾಷೆಯ ಪ್ರಸಿದ್ಧ ಬರಹಗಾರ MT ವಾಸುದೇವನ್ ನಾಯರ್ ಅವರು 91ನೇ ವಯಸ್ಸಿನಲ್ಲಿ ನಿಧನರಾದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಇದು ಮಲಯಾಳಂನವರು. ಮಲಯಾಳಂ ಸಾಹಿತ್ಯ ದಿಗ್ಗಜ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ MT ವಾಸುದೇವನ್ ನಾಯರ್ ಅವರು ಕೇರಳದ ಕೋಯಿಕೋಡ್ನಲ್ಲಿ ನಿಧನರಾದರು. MT ವಾಸುದೇವನ್ ನಾಯರ್ ಅವರು ಮಲಯಾಳಂನ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ಕೇರಳದಿಂದ ಪ್ರಕಟವಾದ ಜನಪ್ರಿಯ ಪತ್ರಿಕೆಯಾದ ಮಾತೃಭೂಮಿ ವಾರ ಪತ್ರಿಕೆಯ ಸಂಪಾದಕರಾಗಿದ್ದರು. ಇವರ ಸಾಹಿತ್ಯಕ್ಕೆ ಅವರ ಅತ್ಯುತ್ತಮ ಕೊಡುಗೆಗಾಗಿ 1995ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕ್ವಾಂಟಮ್ ಟೆಕ್ನಾಲಜೀಸ್ ನಲ್ಲಿ ಭಾರತದ ಮೊದಲ ಪದವಿ ಪೂರ್ವ ಮೈನರ್ ಪ್ರೋಗ್ರಾಮ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡೂ, ಅಂದ್ರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ರವರು ಇದನ್ನ ಪ್ರಾರಂಭಿಸಿದ್ದಾರೆ. ಭಾರತದ ಮೊದಲ ಪದವಿ ಪೂರ್ವ ಸಣ್ಣ ಕಾರ್ಯಕ್ರಮ ಕ್ವಾಂಟಮ್ ಟೆಕ್ನಾಲಜೀಸ್ ಅನ್ನ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಮತ್ತು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಜಂಟಿಯಾಗಿ ಪ್ರಾರಂಭಿಸಿವೆ.
ಪ್ರೋಗ್ರಾಮ್ ಅನ್ನ ಅವರ 3ನೇ ಅಥವಾ 4ನೇ ಸೆಮಿಸ್ಟರ್ನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಪ್ರೋಗ್ರಾಮ್ ಅನ್ನ ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ನುರಿತ ಕಾರ್ಯಪಡೆಯನ್ನು ಸಿದ್ಧಪಡಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಭಾರತ ಮತ್ತು ವಿಯೆಟ್ನಾಂ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಸಂಯೋಗ ಹಾಫ್ ಟ್ಯಾಗ್ ಜಂಟಿ ಸಾಗರ ವ್ಯಾಯಾಮವನ್ನು ಎಲ್ಲಿ ನಡೆಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಕೇರಳದ ಕೊಚ್ಚಿಯಲ್ಲಿ ನಡೆಸಲಾಗಿದೆ. ಡಿಸೆಂಬರ್ 2024ರಲ್ಲಿ ಭಾರತ ಮತ್ತು ವಿಯೆಟ್ನಾಂ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕೇರಳದ ಕೊಚ್ಚಿಯ ಕರಾವಳಿಯಲ್ಲಿ ಸಂಯೋಗ್ ಹಾಫ್ ತಕ್ ಜಂಟಿ ಸಾಗರ ವ್ಯಾಯಾಮವನ್ನು ನಡೆಸಿದ್ದಾರೆ. ಕಡಲ್ ಭದ್ರತೆಯ ಸವಾಲುಗಳನ್ನು ಎದುರಿಸುವುದು, ಎರಡೂ ದೇಶಗಳ ಕರಾವಳಿ ಕಾವಲುಗಾರರ ನಡುವೆ ಸಿನರ್ಜಿ ಹೆಚ್ಚಿಸುವುದು ಈ ವ್ಯಾಯಾಮದ ಒಂದು ಗುರಿಯಾಗಿದೆ. ಈ ವ್ಯಾಯಾಮದಲ್ಲಿ ಭಾರತದ ಕೋಸ್ಟ್ ಗಾರ್ಡ್ ಹಡಗುಗಳು ಮತ್ತು ವಿಮಾನಗಳು ತೈಲ ಸೋರಿಕೆಗಳು ಮತ್ತು ಪರಿಸರ ಅಪಾಯಗಳನ್ನು ಎದುರಿಸುವಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಇನ್ನು ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಯಾವ ದೇಶದ 39ನೇ ಅಧ್ಯಕ್ಷ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಜಿಮ್ಮಿ ಕಾರ್ಟರ್ 100ನೇ ವಯಸ್ಸಿನಲ್ಲಿ ನಿಧನರಾದರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಅಮೆರಿಕ ಸರಿಯಾದಂತಹ ಉತ್ತರ. ಮಾಜಿ US ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಡಿಸೆಂಬರ್ 2024ರಲ್ಲಿ 100ನೇ ವಯಸ್ಸಿನಲ್ಲಿ ನಿಧನರಾದರು. ಜಿಮ್ಮಿ ಕಾರ್ಟರ್ ಯುನೈಟೆಡ್ ಸ್ಟೇಟ್ಸ್ನ 39ನೇ ಅಧ್ಯಕ್ಷರಾಗಿದ್ದಾರೆ. ಅವರು ಇಲ್ಲಿಯವರೆಗೆ US ಇತಿಹಾಸದಲ್ಲಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಡಿಸೆಂಬರ್ 2024ರಲ್ಲಿ ಪ್ರೊ ಕಬಡ್ಡಿ ಲೀಗ್ ಸೀಸನ್ 11ರ ಪ್ರಶಸ್ತಿಯನ್ನ ಯಾರು ಗೆದ್ದರು? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಹರಿಯಾಣ ಸ್ಟೀಲರ್ಸ್ ಸರಿಯಾದಂತ ಉತ್ತರ. ಪ್ರೊ ಕಬಡ್ಡಿ ಲೀಗ್ ಸೀಸನ್ 11ನೇ ಒಟ್ಟು ತಂಡಗಳು ಎಷ್ಟು ಭಾಗವಹಿಸಿದ್ದು? 12 ತಂಡಗಳು ಇದರಲ್ಲಿ ಭಾಗವಹಿಸಿದ್ದವು. ಈ ಒಂದು ಇವೆಂಟು 18 ಅಕ್ಟೋಬರ್ ಡಿಸೆಂಬರ್ 29ರವರೆಗೆ, ಅಕ್ಟೋಬರ್ 18ರಿಂದ ಡಿಸೆಂಬರ್ 29, 2024ರಲ್ಲಿ ನಡೆಯಿತು. ಇದರಲ್ಲಿ ಚಾಂಪಿಯನ್ ಆದಿದ್ದು ಹರಿಯಾಣ ಸ್ಟೀಲರ್ಸ್ 1ನೇ ಪ್ರಶಸ್ತಿ, ಮೊದಲ ಪ್ರಶಸ್ತಿ. ಇನ್ನು ರನ್ನರ್ ಅಪ್ ಯಾವುದಂದ್ರೆ ಪಟ್ನಾ ಪೈರೇಟ್ಸ್ ಪಡೆದುಕೊಂಡಿರುವಂತದ್ದು. ಇದರಲ್ಲಿ ಟಾಪ್ ಸ್ಕೋರರ್ ದೇವಾಂಗ್ ದಲಾಲ್ 301 ಪಟ್ನಾ ಪೈರೇಟ್ಸ್ ನಲ್ಲಿ ಆಡಿರುವಂತದ್ದು. ಹೆಚ್ಚಿನ ಟ್ಯಾಕಲ್ ಪಾಯಿಂಟ್ಸ್ ಪಡೆದವರು ಇರಾನ್ ಮೊಹಮ್ಮದ್ ದೇಜಾ ಜಿಯಾ ನೆಹೆ ಇವರು 82. ಹರಿಯಾಣ ಸ್ಟೀಲರ್ಸ್ ಅತ್ಯಂತ ಯಶಸ್ವಿ ದಾಳಿಗಳಲ್ಲಿ ದೇವಾಂಗ್ ದಲಾಲ್ ರವರು 226, ಇವರು ಪಟ್ನಾ ಪೈರೇಟ್ಸ್ ದವರು. ಇನ್ನು ಮುಂದಿನ ಪ್ರಶ್ನೆ, ಚೌಂಕ್ ಅಂಡ್ ಫುಡ್ ಅರ್ಥಶಾಸ್ತ್ರ ಮತ್ತು ಸಮಾಜ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಅಭಿಜಿತ್ ಬ್ಯಾನರ್ಜಿ ಸರಿಯಾದಂತ ಉತ್ತರ. ಚೌಂಕ್ ಅಂಡ್ ಫುಡ್ ಎಕನಾಮಿಕ್ಸ್ ಅಂಡ್ ಸೊಸೈಟಿ ಅಭಿಜಿತ್ ಬ್ಯಾನರ್ಜಿ ಮತ್ತು CN ಓಲಿವಿಯರ್ ವಿವರಿಸಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಅಭಿಜಿತ್ ಬ್ಯಾನರ್ಜಿ ಅವರ ಪ್ರಬಂಧಗಳ ಹೊಳೆಯುವ ಪುಸ್ತಕ ಚೌಂಕ್ ವಿವಿಧ ಮಸಾಲೆಗಳಿಂದ ತುಂಬಿದ ಎಣ್ಣೆ ಭಾರತೀಯ ಅಡುಗೆಯ ಒಂದು ಹೃದಯ ಭಾಗವಾಗಿರುವಂತದ್ದು. ಇನ್ನು ಅಭಿಜಿತ್ ಬ್ಯಾನರ್ಜಿ ಅವರಿಗೆ 2019ರಲ್ಲಿ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿರುವಂತದ್ದು. ಇವರಿಗೆ 2019ರಲ್ಲಿ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಸಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಬ್ಯಾಂಕಾಕ್ ನಲ್ಲಿ ನಡೆದ ಉದ್ಘಾಟನಾ ಕಿಂಗ್ ಕಪ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಓಪನ್ ನಲ್ಲಿ 3ನೇ ಸ್ಥಾನವನ್ನು ಗಳಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಲಕ್ಷ್ಯ ಸೇನ್ ಸರಿಯಾದಂತ ಉತ್ತರ. ಡಿಸೆಂಬರ್ 2024ರಲ್ಲಿ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ ಲಕ್ಷ್ಯ ಸೇನ್ ಕಿಂಗ್ ಆಫ್ ಇಂಟರ್ನ್ಯಾಷನಲ್ ನಲ್ಲಿ 3ನೇ ಸ್ಥಾನವನ್ನು ಪಡೆದಿರುವಂತದ್ದು. ಇವರು ಫ್ರೆಂಚ್ ಆಟಗಾರ ಅಲೆಕ್ಸ್ ಲೇನಿ ಅವರನ್ನ ನೇರ ಗೇಮ್ಗಳಲ್ಲಿ ಸೋಲಿಸಿ 3ನೇ ಸ್ಥಾನ ಅಂದ್ರೆ ಕಂಚಿನ ಪದಕವನ್ನು ಪಡೆದುಕೊಂಡರು. ಕಿಂಗ್ ಆಫ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ಸೆನ್ಜೆನ್ ನಲ್ಲಿ ಡಿಸೆಂಬರ್ 27ರಿಂದ 29ರವರೆಗೆ ನಡೆಯಿತು. ಹೌದಾ? ಇನ್ನು ಮುಂದಿನ ಪ್ರಶ್ನೆ, 2025ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದ ಅರ್ಮಾಂಡೋ ಆಗ್ನೆಲೋ ಕೊಲಾಕು ಅವರು ಯಾವ ಕ್ರೀಡೆಯಲ್ಲಿ ತರಬೇತುದಾರರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಸಿ ಫುಟ್ಬಾಲ್ ಸರಿಯಾದಂತ ಉತ್ತರ. ಇನ್ನು ಉಳಿದ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಸಂದಿದೆ ಅಂದ್ರೆ ಸುಭಾಷ್ ರಾಣಾ ಅವರಿಗೆ ಪ್ಯಾರಾ ಶೂಟಿಂಗ್ಸ್ ನಲ್ಲಿ, ದೀಪಾಲಿ ದೇಶಪಾಂಡೆ ಅವರಿಗೆ ಶೂಟಿಂಗ್ ನಲ್ಲಿ, ಸಂದೀಪ್ ಸಂಗ್ವಾನ್ ರವರಿಗೆ ಹಾಕಿಯಲ್ಲಿ, ಎಸ್ ಮುರಳೀಧರನ್ ರವರಿಗೆ ಬ್ಯಾಡ್ಮಿಂಟನ್ ನಲ್ಲಿ, ಅರ್ಮಾಂಡೋ ಅಗ್ನಲೋಕುಲೋ ಅವರಿಗೆ ಫುಟ್ಬಾಲ್ ನಲ್ಲಿ ದೊರೆತಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ,
ಜನವರಿ 4, 2025ರಂದು ದೆಹಲಿಯಲ್ಲಿ ಗ್ರಾಮೀಣ ಭಾರತ ಮಹೋತ್ಸವ 2025 ಯಾರು ಉದ್ಘಾಟಿಸಿದರು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿ ಸರಿಯಾದಂಥ ಉತ್ತರ. ಗ್ರಾಮೀಣ ಭಾರತ ಮಹೋತ್ಸವ 2025 ಪ್ರಧಾನಿ ನರೇಂದ್ರ ಮೋದಿ ಅವರು ಜನವರಿ 4ರಂದು ದೆಹಲಿಯಲ್ಲಿ ಉದ್ಘಾಟಿಸಿದರು. ಈ ಒಂದು ಇವೆಂಟು ಜನವರಿ 4ರಿಂದ 9, 2025 6 ದಿನಗಳವರೆಗೆ ನಡೆಯುತ್ತದೆ. ಇದು ವಿಕಸಿತ ಭಾರತ 2047ರಿಗಾಗಿ ಚೇತರಿಸಿಕೊಳ್ಳುವ ಗ್ರಾಮೀಣ ಭಾರತವನ್ನು ನಿರ್ಮಿಸುವುದು ಎಂಬ ಮುಖ್ಯ ಉದ್ದೇಶದೊಂದಿಗೆ ಗ್ರಾಮೀಣ ಭಾರತದ ಉದ್ಯಮಶೀಲ ಸಾಮರ್ಥ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಪ್ರಾಜೆಕ್ಟ್ ವಿಸ್ತಾರ್ ಅನ್ನು ಪ್ರಾರಂಭಿಸಲು ಯಾವ ಸಂಸ್ಥೆಯು ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಐಐಟಿ ಮದ್ರಾಸ್ ಸರಿಯಾದಂಥ ಉತ್ತರ. ಐಐಟಿ ಮದ್ರಾಸ್ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಸಂಯೋಗದೊಂದಿಗೆ ಭಾರತದ ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಪ್ರಾಜೆಕ್ಟ್ ವಿಸ್ತಾರನ್ನು ಪ್ರಾರಂಭಿಸಿತು. ಈ ಯೋಜನೆಯು ರೈತರು ಮತ್ತು ಕೃಷಿ ತಜ್ಞರ ನಡುವೆ ಉತ್ತಮ ಸಂವಹನವನ್ನು ಸಾಧ್ಯವಾಗಿಸುತ್ತದೆ. ಥ್ಯಾಂಕ್ ಯು. ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೂ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ.